ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ, ಇವತ್ತಿನ ದಿನ ಸ್ಟಾರ್ಟ್ ಆಗ್ತಾ ಇರೋದೆ ನಮಗೆ ಇದು ತುಳಸಿ ಕಟ್ಟೆ ಏನಿದೆ ಇದನ್ನೆಲ್ಲ ಫ್ರೆಶ್ ಆಗಿದ್ದೆಲ್ಲ ಏನೇನು ಎಕ್ಸ್ಟ್ರಾಸ್ ಇದೆ ಅದನ್ನೆಲ್ಲ ಇವಾಗ ತೆಗಿತಾ ಇದ್ದೀನಿ. ಇದೆಲ್ಲ ತೆಗೆದ್ರೆ ಸ್ವಲ್ಪ ಹೊಸದಾಗಿ ಅದು ಚಿಗುರೊಡಿಯುತ್ತೆ. ಸೊ ಇವತ್ತಿನ ದಿನ ಎಲ್ಲ ಏನಾಗುತ್ತೆ ಏನು ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ಗಾಯ್ಸ್. ಸೊ ಇವಾಗ ಏನು ನೀವು ನೋಡ್ತಾ ಇದ್ದೀರಾ, ಇದು ಪೂರ ಇಷ್ಟು ಕೂಡ ಬಿಡಿಸಿರೋದೇನೆ ಎಲ್ಲ ಪೂರ ತುಳಸಿದು. ಇವಾಗ ಸ್ವಲ್ಪ ತುಳಸಿ ಎಲ್ಲ ನೀಟಾಗಿ ಮಾಡಿ ಇದೆಲ್ಲ ಕ್ಲಿಯರ್ ಮಾಡಿ ನೀಟಾಗಿ ಮಾಡಿ ಏನಾಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ನೋಡಿ ಗೈಸ್, ನಾವು ಹೋಗ್ತಾ ಇರಬೇಕಾದ್ರೆ ದೇವಸ್ಥಾನ ಚಾಮುಂಡಿ ಹಬ್ಬದ ಸ್ಪೆಷಲಿಗೆ ಬಾತ್ ಮತ್ತು ಕೇಸರಿ ಬಾತ್ ಕೊಡ್ತಾಯಿದ್ರು. ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಈ ಥರ ಪ್ರಸಾದ ಸಿಗೋದೆಲ್ಲ ರೇರ್ ಗೈಸ್. ಇಷ್ಟು ದಿನದಲ್ಲಿ ಇದೆ ಫಸ್ಟ್ ನನಗೆ ಪ್ರಸಾದ ಸಿಕ್ಕಿರೋದು ಆ್ಯಕ್ಚುಲಿ. ಹಾಯ್ ಗಾಯ್ಸ್, ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ ಸಿಂಪಲ್ಲಾಗಿ ತಿಳಿ ಸಾಂಬಾರು ಹೇಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಇವತ್ತು ಬೇಳೆಕಾಳು ಮತ್ತು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಇದಿಷ್ಟನ್ನು ಹಾಕ್ಕೊಂಡು ಫಸ್ಟ್ ಕುಕ್ಕರಲ್ಲಿ ವಿಷಲ್ ತೊಗೊಬೇಕು. ಒಂದೆರಡು ವಿಷಲ್ ಹಾಕ್ಸೋಣ. ಸೊ ಅದಕ್ಕೆ ಇವಾಗ ಕುಕ್ಕರ್ ಇಟ್ಟು ಅದಕ್ಕೆ ನಮಗೆ ಎಷ್ಟು ಬೇಕಾಗುತ್ತೆ ನೀರು ಅಷ್ಟನ್ನು ಹಾಕಿದ್ದೀವಿ. ಅದಕ್ಕೆ ಇದು ಮೂರನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಇವಾಗ ನೋಡ್ಬೋದು ಆ್ಯಡ್ ಆಗಿದೆ. ಸೊ ಇವಾಗ ಇದ್ರ ಮೇಲೆ ಲಿಡ್ನ ಮುಚ್ಚಬೇಕು. ಸೊ ಇವಾಗ ಇದರಲ್ಲಿ 2 ವಿಷಲ್ ಆಗಬೇಕು. ಅಲ್ಲಿ ತನಕ ವೆಯ್ಟ್ ಮಾಡೋಣ ಅಂತ ಅನ್ಕೋಬೇಡಿ. ಅಲ್ಲಿ ತನಕ ಬೇರೆ ಏನನ್ನ ರೆಡಿ ಮಾಡ್ಕೋಬೇಕು ಅಂತ ನಾನು ಇವಾಗ ತೋರಿಸ್ತೀನಿ. ಸೊ ಅದಲ್ಲಿ ತನಕ ನಾವು ಇಲ್ಲಿ ಕುಟ್ಟಿ ಮಸಾಲ ರೆಡಿ ಮಾಡ್ಕೋಬೇಕು. ಸ್ವಲ್ಪನೇ ಇದಿಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಇಷ್ಟು ನಮಗೆ ನಮ್ಮ ಸಾಂಬಾರು. ಸೊ ಇದು ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಇದಿಷ್ಟು ಕರಿಮೆಣಸು ಇದಿಷ್ಟನ್ನು ಹಾಕಿ ಇವಾಗ ನಾವು ಕುಟಾಣಿನಲ್ಲಿ ಕುಟ್ಕೋಬೇಕು. ಆ್ಯಕ್ಚುಲಿ ಗ್ರೈಂಡು ಮಾಡ್ಕೊಬೋದು, ನಾವು ಯೂಶ್ವಲಿ ಕುಟಾಣಿಲೇ ಕುಟ್ಟೋದು. ಅದಕ್ಕೆ ಇವಾಗ ಇದನ್ನು ಕುಟ್ಟೋಣ. ನೀವು ನೋಡ್ತಾ ಇರ್ಬೋದು ಈ ಥರ ಸ್ಮ್ಯಾಶ್ ಆಗ್ತಾ ಇದೆ. ಆ್ಯಕ್ಚುಲಿ ಇದೆಲ್ಲ ಪೂರ ನುಣ್ಣಗಾಗಬೇಕಂದ್ರೆ ಸ್ವಲ್ಪ ಗ್ರೈಂಡರ್ ಥರ ಅಲ್ಲ, ಪೂರ ಇದ್ರ ಥರನೂ ಅಲ್ಲ. ಅಂದರೆ ಅದೊಂಥರ ಟೇಸ್ಟ್ ಬರುತ್ತೆ ಕುಟಾಣಿಯಲ್ಲಿ ಮಾಡಿದ್ರೆ. ಆ್ಯಕ್ಚುಲಿ ಕುಟಾಣಿಯಲ್ಲಿ ಮಾಡಿದ್ರೇ ಗುಡ್. ಮಿಕ್ಸಿನಲ್ಲೆಲ್ಲ ಆಡಿಸಿದ್ರೆ ಏನಾಗುತ್ತೆ ಅಂದರೆ ಅದಷ್ಟು ಟೇಸ್ಟ್ ಕೊಡಲ್ಲ. ಸೊ ಅದಕ್ಕೋಸ್ಕರನ ಕುಟಾಣಿನಲ್ಲಿ ಮಾಡೋದು. ಆ್ಯಕ್ಚುಲಿ ಗೈಸ್, ಇವತ್ತು ನಾನು 2 ಪಾರ್ಸೆಲ್ ಆರ್ಡರ್ ಮಾಡಿದ್ದೆ. ಆಲ್ರೆಡಿ ಓಪನ್ ಮಾಡಿದ್ದೀನಿ ನಾನು. ಮತ್ತು ಇದು ಹೇಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ಇದು. ಏನಕ್ಕಂತ ಹೇಳಿದ್ರೆ, ನಾನು ಯೂಶ್ವಲಿ ಜಾಬ್ಗೆ ಹೋಗ್ಬೇಕಾಗ ಮುಂಚೆ ಏನಾದರೂ ಹೊರ್ಗಡೆ ಹೋಗ್ಬೇಕಾದ್ರೆ ಅಂದರೆ ಇದು ಟ್ರಕ್ಕಿಂಗ್ ಎಲ್ಲ ಹೋದಾಗ ಸ್ವಲ್ಪ ನೀರು ಬಾಟಲ್ಸು ಇದೆಲ್ಲ ಕ್ಯಾರಿ ಮಾಡೋಕ್ಕೆ ಬೇಕು ಅಂತ ಹೇಳಿ ನಾನು ಈ ಥರ ಬ್ಯಾಗ್ ತರಿಸಿದ್ದೀನಿ. ನಿಮ್ಗೇನಾದರೂ ಇದ್ರದ್ದು ಇಷ್ಟ ಆಯಿತು ಅಂತ ಹೇಳಿದರೆ ಕಮೆಂಟಲ್ಲಿ ತಿಳಿಸಿ. ಇದರಲ್ಲಿ ಆ್ಯಕ್ಚುಲಿ 2 ಕಂಪಾರ್ಟ್ಮೆಂಟ್ಸ್ ಇದೆ ಮತ್ತು ಇಲ್ಲಿ 1 ಕಂಪಾರ್ಟ್ಮೆಂಟ್ ಇದೆ. ತುಂಬ ಚೆನ್ನಾಗಿ ಬಂದಿದೆ ಇದು. ಆ್ಯಕ್ಚುಲಿ ಎಲ್ಲ ಸ್ಮೂತಾಗಿದೆ. ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು, ಚೆನ್ನಾಗಿದೆ. ಮತ್ತು ಇದು ಇದರಲ್ಲಿ ಏನಕ್ಕೆ ತರಿಸಿದ್ದೀನಿ ಅಂತ ಹೇಳಿದರೆ, ನೈಟ್ ನಾವು ಸೋಪ್ ಮಾಡಿ ಇದರಲ್ಲಿ ಸ್ವಲ್ಪ ಇದನ್ನು ಕುಡಿಯೋಣ ಅಂತ ಹೇಳಿ, ಸ್ವಲ್ಪ ಹೆಲ್ದಿಯಾಗಿರೋಣ ಅಂತ ಹೇಳಿ ಇದು ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು 2 ಟೈಪ್ ಇದೆ. ಇಲ್ಲಿ ಸಿಪ್ಪರಲ್ಲೂ ಕುಡಿಬೋದು ಮತ್ತು ಒಂದು ಸ್ವಲ್ಪ ಟೈಟ್ ಇದೆ, ಇಲ್ಲೂ ಕುಡಿಬೋದು. ವಿಷಲ್ ಬರ್ತಾ ಇದೆ, ಇನ್ನೊಂದು ವಿಷಲ್ ಆಗಬೇಕು. ಅಲ್ಲಿ ತನಕ ಇದು ಜಸ್ಟ್ ತೋರಿಸೋಣ ಅಂದ್ಬಿಟ್ಟು 2 ಪಾರ್ಸಲ್ ಬಂತಲ್ಲ ಅಂತ ನಿಮಗೆ ತೋರಿಸಿದೆ. ಇದು ಆ್ಯಕ್ಚುಲಿ 200 ಸಮಥಿಂಗ್ ಏನೋ. ಲೈಫ್ ಈಸ್ ಫುಲ್ ಆಫ್ ಶೈನಿ. ತುಂಬ ಚೆನ್ನಾಗಿದೆ. ನೈಟ್ ಟೈಮ್ ಇದಕ್ಕೆ ಏನಂತ ಹೇಳಿದ್ರೆ ನಿಮ್ಗೆ ಅದನ್ನು ಒಂದು ವ್ಲಾಗಲ್ಲಿ ತೋರಿಸ್ತೀನಿ, ನೈಟ್ ಏನು ಮಾಡ್ತೀವಿ ಅಂತ ಹೇಳಿ. ಇದನ್ನು ಇವತ್ತು ನೈಟ್ ನಾನು ಊಟ ಮಾಡಿ ಮುಗಿಸಿದ್ಮೇಲೆ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇನ್ ಕೇಸ್ ಇವತ್ತು ತೋರಿಸಿಲ್ಲ ಅಂದರೆ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ನೈಟು ನೀರಲ್ಲಿ ಸೋಕ್ ಮಾಡಿ, ಬೆಟ್ಟದ ನೆಲ್ಲಿಕಾಯಿ ಅಂತ ಬರುತ್ತೆ, ಅದನ್ನು ಸೋಕ್ ಮಾಡಿ ಇಟ್ಟು ಬೆಳಗ್ಗೆ ಟೈಮ್ ಕುಡಿಯೋದಕ್ಕೆ ಅಂದ್ಬಿಟ್ಟು ಇಡೋಕ್ಕೆ. ಇದು 2 ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ತಿಳಿಸಿ, ಆಯಿತಾ? ಆ್ಯಕ್ಚುಲಿ ನೋಡೋಣ. ಇದೊಂದು ತಡ್ಡಿಗೆ ಎಷ್ಟು ಜೋರಾಗಿ ಸೌಂಡ್ ಬಂತಂದರೆ ನನಗೆ ಭಯನೇ ಆಗ್ಬಿಡ್ತು, ಅಯ್ಯಪ್ಪ. ಸೊ ಇವಾಗ ಸ್ವಲ್ಪ ವಿಷಲೆಲ್ಲ ಆರಿದೆ. ಇವಾಗ ಸ್ವಲ್ಪ ಕುಕ್ಕರ್ ತೆಗಿಯೋಣ. ಈ ಥರ ಆಗಿದೆ. ಇವಾಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಅದಾದಮೇಲೆ ಪಕ್ಕದ ಬಾಣಲಿನಲ್ಲೇ ಒಗ್ಗರಣೆಗೆ ಅಂತ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಕೂಡ ಆಲ್ರೆಡಿ ಬಿಟ್ಟಿದ್ದೀನಿ ನಾನು. ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ ನಾನು.
ಇದನ್ನು ಅರಿಶಿನ ಹಾಕಿ ಇವಾಗ ಸ್ಮ್ಯಾಶ್ ಮಾಡೋಣ. ಸೊ ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಅದು ಫುಲ್ ಬೆಂದಿದೆ, ಕಲರೇ ಚೇಂಜ್ ಆಗ್ತಾಯಿದೆ ಆ್ಯಕ್ಚುಲಿ ಸಾಂಬಾರ್ದು. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಮಾಡಿ, ಬಿಸಿ ಇರುತ್ತೆ ಅಲ್ವಾ, ಅದು ಕೈಗೇನಾದರೂ ತಾಕ್ಕೊಂಡು ತುಂಬ ಉರಿಯುತ್ತೆ. ಇದನ್ನು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ನಾವು ಎಷ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ತೀವಿ ಅಷ್ಟು ನೀಟಾಗಿ ಬರುತ್ತೆ, ಗಟ್ಟಿಯಾಗಿ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಇದು. ಸೊ ಇವಾಗ ಇದು ಸ್ಮ್ಯಾಶ್ ಮಾಡಾಗಿದೆ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು ನಿಮಿಷ, ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋತೀನಿ, ಇಷ್ಟೇ ಸಾಕು. ಈಗ ಏನು ನೋಡ್ತಾ ಇದ್ದೀರಾ, ಕುಟಾಣಿ ಇರೋದೆಲ್ಲ ಕೈಗೆ ತೊಗೊಂಡು ಇವಾಗ ನಾನು ಅದು ಸಾಂಬಾರು ಒಳಗಡೆ ಹಾಕ್ತೀನಿ. ಸೊ ನಾವೇನು ಆವಾಗ ಕುಟ್ಟಿದ್ವಿ ಅದನ್ನು ಹಾಕ್ತಾಯಿದ್ದೀನಿ. ಈ ಥರ ಸ್ಮ್ಯಾಶ್ ಆಗಿದೆ, ಅಂದರೆ ಜಾಸ್ತಿ ಸ್ಮ್ಯಾಶ್ ಮಾಡಿಲ್ಲ, ಈ ಥರ ಮಾಡಿ ಇದನ್ನು ಹಾಕ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ರಸ, ಆಲ್ರೆಡಿ ನಾನಿಲ್ಲಿ ಸ್ವಲ್ಪ ನೀವು ನೋಡ್ತಾ ಇರ್ಬೋದು ಹುಣಸೆಹಣ್ಣು ರಸ ಇದು. ಸೊ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಲಾಸ್ಟಿಗೆ ಸ್ವಲ್ಪ ಇವಾಗ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ ಉಪ್ಪು ಆ್ಯಡ್ ಮಾಡೋಣ. ಲಾಸ್ಟಿಗೆ ಇದು ಕೊತ್ತಂಬರಿ ಸೊಪ್ಪು ಏನಿದೆ ಇದನ್ನು ಲಾಸ್ಟ್. ನಿಮ್ಮ ಹತ್ರ ಕರ್ಬೇವಿನ ಸೊಪ್ಪಿತ್ತಂದರೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಬೋದು, ಏನಿದೆ ಕೊತ್ತಂಬರಿ ಸೊಪ್ಪಿತ್ತಂದರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಬೋದು. ಇದನ್ನೆಲ್ಲ ಈಗ ಸ್ಟೇರ್ ಮಾಡೋಣ. ಸೊ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಯಿತಾ, ನೀವು ನೋಡ್ಬೋದು ಈ ಥರ ಇದೆ. ನಿಮ್ಗೆ ಎಷ್ಟು ಅತಿಯಾಗಿ ತೆಳುನೂ ಬೇಡ, ಅತಿಯಾಗಿ ಗಟ್ಟಿನೂ ಬೇಡ, ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ತೆಳು ಹೋಗ್ಬಿಟ್ರೆ ಅದು ಸಾಂಬಾರು ಥರನೇ ಅನಿಸಲ್ಲ. ಮತ್ತು ಈ ಚಳಿಗೆಲ್ಲ ಕಾಫು ನೆಗಡಿ ಇದೆಲ್ಲ ಇದ್ದಾಗ ಇದನ್ನು ಬಿಸಿ ರೈಸಿಗೆ ಹಾಕ್ಕೊಂಡು ತಿಂದು ತುಂಬ ಚೆನ್ನಾಗಿರುತ್ತೆ, ಅಥವಾ ಮುದ್ದೆ ಅಥವಾ ಯಾವುದಕ್ಕಾದ್ರೂ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಈಗ ಒಂದು 20 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಬೇಯೋದಕ್ಕೆ ಬಿಡೋಣ. ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಇದಕ್ಕೆ ಕರಿಮೆಣಸು ಸಾಸಿವೆ ಹಾಕ್ಕೋತಾ ಇದ್ದೀವಿ, ಒಂದು 4 ಮೆಣಸಿನ್ಕಾಯಿ, ಇಷ್ಟೇ ಒಗ್ಗರಣೆಗೆ ಹಾಕೋದು. ಸೊ ಇವಾಗ ಇದಕ್ಕೆ ಒಗ್ಗರಣೆನ ಹಾಕಬೇಕು. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕೊಳ್ಳಿ, ಅದೆಲ್ಲ ಪೂರ ಆರುತ್ತೆ. ಅದಾದಮೇಲೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು 10-15 ಮಿನಿಟ್ಸ್ ಅದನ್ನು ಬೇಯೋದಕ್ಕೆ ಹಾಗೆ ಬಿಡೋಣ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಕುದೀತಾ ಇದೆ, ಅಂದರೆ ಅಲ್ಲಿಗೆ ಸಾರು ಆಗಿದೆ ಅಂತಲೇ ಅರ್ಥ. ಇವಾಗ ರೆಡಿ ಇದೆ ಸಾಂಬಾರು. ಸ್ಟವ್ನ ಆಫ್ ಮಾಡಿ ಇವಾಗ ತಿನ್ನೋ ಸಮಯ. ರಾತ್ರಿ ಊಟಕ್ಕೆ ಇವತ್ತು ಬೇಳೆ ತಿಳಿ ಸಾಂಬಾರು ರೆಡಿ ಇದೆ. ಇವಾಗ ತಿನ್ನೋಣ ಬನ್ನಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟು ಯಾವ ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅದನ್ನೇ ರೆಸಿಪಿನ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್.